ಹೆಲೋ, ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಸಡನ್ನಾಗಿ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ನನಗೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾಯಿದ್ದೀವಿ, ನಾನು ನನ್ನ ಹಸ್ಬೆಂಡ್. ಅವರು ಸಡನ್ನಾಗಿ ಕಾಲ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ, ರೆಡಿ ಆಗು ಅಂದರು. ನಾನು ಸಿಂಪಲಾಗಿ ರೆಡಿ ಆದೆ, ಬಿಕಾಸ್ ಸಡನ್ನಾಗಿ ಅಂತ ಹೇಳಿದ್ದಕ್ಕೆ. ನಾವು ಸಡನ್ನಾಗಿ ಹೆಂಗಿರ ಗರ್ಲ್ಸ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಸಡನ್ನಾಗಿ ಅಂದರೆ ಏನೂ ರೆಡಿ ಆಗೋಲ್ಲ, ಬರೀ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಗರ್ಲ್ಸ್ ಬಗ್ಗೆ ಗೊತ್ತಿಲ್ಲ, ನಾನಂತೂ ಹಾಗೇ. ಸೊ ನಾವು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು, 5 or 6 ಆಗಿತ್ತು. ಸೊ ನೋಡಿ, ಆಲ್ರೆಡಿ ಕತ್ಲೆ ಆಗೋಯ್ತು. ನೈಟ್ ಜರ್ನಿ ಗೈಸ್. ಆದ್ರೂ ಈ ಘಾಟ್ ಸೆಕ್ಷನಲ್ಲಿ ನನಗಂತೂ ಫುಲ್ ತಲೆ ಸುತ್ತು, ವಾಮಿಟಿಂಗ್ ಶೇರ್ ಹೋಗ್ಬಿಟ್ಟಿತ್ತು. ನೋಡಿ ಹೆಂಗಾಗಿದ್ದೀನಿ. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ ಮೇಲೂ ನನಗೆ ತಲೆ ಸುತ್ತು, ವಾಮಿಟಿಂಗ್ ಆಗಿತ್ತು. ಅಂದರೆ ನೈಟ್ ಜರ್ನಿ ಅಲ್ವಾ, ಇವರು ನೈಟಲ್ಲೂ ಆಲ್ಮೋಸ್ಟ್ ಜಾಸ್ತಿ ಯಾರು ಓಡಾಡಲ್ಲ, ಹಾಗಾಗಿ ಸ್ಪೀಡಾಗಿ ಬಂದುಬಿಟ್ರು. ಅದಾದಮೇಲೆ ರೂಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕಾರಲ್ಲೇ ಬಿತ್ಕೊಂಡಿದ್ವಿ. ಆಮೇಲೆ ರೂಮ್ ಸಿಕ್ತು, ರೂಮಿಗೆ ಬಂದ್ವಿ. ಸೊ ಈಗ ರೂಮಲ್ಲಿ ರೆಸ್ಟ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದೋಗ್ತೀವಿ ಗೈಸ್. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಬೆಳಿಗ್ಗೆ ಆಯಿತು. ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಈಗ ರೆಡಿ ಆಗಿದ್ದೀವಿ. ಸೊ ರೂಮ್ ಚೆಕ್ಔಟ್ ಮಾಡ್ತಾಯಿದ್ದಾರೆ, ಏನಾದರೂ ಬಿಟ್ಟಿದ್ದೀವ ಇಲ್ವ ಅಂತ. ಇನ್ನು ವಾಪಸ್ ದರ್ಶನ ಮಾಡ್ಕೊಂಡು ಸೀದಾ ಹಂಗೆ ಹೋಗ್ತೀವಿ, ಯಾರು ಮತ್ತೆ ರೂಮಿಗೆ ಬರೋರು. ಸೊ ಇವಾಗ ಕಾರ್ ಹತ್ರ ಬಂದ್ವಿ, ಕಾರ್ ಹತ್ತಿದ್ವಿ. ನಮ್ಮ ರೂಮ್ ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಇತ್ತು. ನೈಟ್ ರೂಮ್ ಆಲ್ಮೋಸ್ಟ್ ಸಿಗ್ತಾ ಇರಲಿಲ್ಲ, ಹೆಂಗೋ ದೂರನೋ ಹತ್ರನೋ ರೂಮ್ ಸಿಗ್ತಲ್ಲ ಅಂದ್ಬಿಟ್ಟು ರೂಮ್ಗೆ ಮಾಡ್ಕೊಂಡ್ವಿ. ಇಲ್ಲ ಅಂದಿದ್ದರೆ ಸ್ವಲ್ಪ ದೇವಸ್ಥಾನಕ್ಕೆ ಹತ್ರ ಆಗೋ ಥರ ರೂಮ್ ಮಾಡ್ಬೋದಿತ್ತು. ಸೊ ಲೇಟಾಗಿತ್ತು, ದರ್ಶನಕ್ಕೆ ಒಳಗೋದ್ರೆ ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಅಂತ ಡೈರೆಕ್ಟ್ ಹೋಟೆಲ್ಗೆ ಹೋದ್ವಿ. ಕಾರ್ ಪಾರ್ಕ್ ಮಾಡಿ ಆಮೇಲೆ ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಸೊ ಈಗ ಕಾರ್ ಪಾರ್ಕ್ ಮಾಡಿದ್ವಿ. ಈಗ ನಾನು ನನ್ನ ಹಸ್ಬೆಂಡ್ ಹೋಗ್ತಾಯಿದ್ದೀವಿ. ತಿಂಡಿ ಮಾಡಿಕೊಂಡು ಟೀ ಕುಡ್ಕೊಂಡು ಸೀದಾ ಹೋಗುವ ದೇವಸ್ಥಾನಕ್ಕೆ ಅಂತ. ಸೊ ನಾನು ಪಲಾವ್ ಆರ್ಡ್ರ್ ಮಾಡಿದೆ, ಅವ್ರು ಇಡ್ಲಿ ಸಾಂಬಾರು ಆರ್ಡ್ರ್ ಮಾಡಿದ್ರು. ಬಟ್ ನಾನು ಇಡ್ಲಿ ಸಾಂಬಾರು ಇಸ್ಕೊಂಡೆ, ಅವ್ರಿಗೆ ಪಲಾವ್ ಕೊಟ್ಟೆ. ಲಾಸ್ಟಲ್ಲಿ ಟೀ ತೊಗೊಂಡ್ವಿ, ಟೀ ಚೂರು ಚೆನ್ನಾಗಿರಲಿಲ್ಲ. ಸೊ ಈಗ ಸ್ಲಿಪ್ಪರ್ ಬಿಟ್ಟು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಹಾಗೆ ನಡ್ಕೊಂಡು ಒಂದು ಸ್ವಲ್ಪ ದೂರ ಅಲ್ವಾ ಅಂದ್ಬಿಟ್ಟು. ಸೊ ಟೆಂಪಲ್ ಬಂತು. ನಾನು ಚಿಕ್ಕವಳಾಗಿದ್ದಾಗ ಈ ದೇವಸ್ಥಾನ ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಾನೊಂದು 5th or 6th ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇವಾಗ ಹೋಗ್ತಾಯಿದ್ದೀನಿ. ಅವಾಗಿಂತ ಇವಾಗ ತುಂಬ ಚೆನ್ನಾಗಿದೆ. ಆವಾಗ ನಾನು ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಹೋಗ್ತಾಯಿದ್ವಿ ಕಾರಲ್ಲೇ. ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ವಾಪಸ್ ಬರ್ತಾಯಿದ್ವಿ. ಆದರೆ ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು. ಸೊ ದೇವಸ್ಥಾನದೊಳಗೆ ಎಂಟ್ರಾದ್ವಿ. ಅಲ್ಲಿ ಬಾಯ್ಸ್ಗಳು ಆಲ್ಮೋಸ್ಟ್ ಎಲ್ಲರೂ ಶರ್ಟ್ ಬಿಚ್ಚಬೇಕು. ಸೊ ಹಸ್ಬೆಂಡು ಶರ್ಟ್ ರಿಮೂವ್ ಮಾಡ್ತಾಯಿದ್ದಾರೆ. ಸೊ ಅಷ್ಟು ತುಂಬಾ ರಶ್ಶು ಇರಲಿಲ್ಲ, ತುಂಬಾ ಫ್ರೀನೂ ಇರಲಿಲ್ಲ, ಮೀಡಿಯಮಾಗಿತ್ತು ದೇವಸ್ಥಾನದೊಳಗೆ. ದೇವಸ್ಥಾನದೊಳಗಡೆ ದೇವ್ರನ್ನ ತೋರಿಸೋಂಗಿಲ್ಲ. ಸೊ ನಾನು ಜಾಸ್ತಿ ನಮ್ಮನ್ನೇ ತೋರಿಸ್ತಾ ಇದ್ದೀನಿ. ಸೊ ಹಂಗೆ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಇದು ಚಿನ್ನದ ತೇರು, ಚಿನ್ನದಲ್ಲ, ಬೆಳ್ಳಿದು ತೇರು. ಬೆಳ್ಳಿ ತೇರು ತುಂಬಾ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಲ್ಲೇ ರೆಸಿಪ್ಟ್ ತೊಗೊಂಡು ಹಂಗೆ ಪ್ರಸಾದ ತೊಗೊಂಡು ವಾಪಸ್ ರಿಟರ್ನ್ ಹೋಗ್ತಾಯಿದ್ದೀವಿ. ಹಾಗೇ ಕಾರ್ ಹತ್ರ ಹೋಗೋದಲ್ವ ಏನೇನೋ ಅಂತ ಅಂದ್ಕೊಂಡ್ರೆ ಅಲ್ಲಿ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು, ಕೊಕೊನಟ್ ಆಯಿಲಲ್ಲಿ ತುಂಬ ಚೆನ್ನಾಗಿರುತ್ತೆ ತೊಗೊಬಂದಿದ್ದು. ನಾವು ನೋಡಿದ್ರೆ ಎಲ್ಲ ಕಡೆ ಕೊಕೊನಟ್ ಆಯಿಲ್ಗಳೇ ಇದೆ. ಸೊ ನಮ್ಮ ಹಸ್ಬೆಂಡ್ ಅಂದ್ರಲ್ಲಿ ಕೊಕೊನಟ್ ಆಯಿಲ್ ಮಿಲ್ಲಿದೆ, ಅಲ್ಲೋಗಿ ತೊಗೊಬರೋಣ ಅಂತ. ನಡ್ಕೊಂಡು ಅಷ್ಟು ದೂರ ಹೋಗಬೇಕು. ನಾನು ಬೇಡ ಕಾರಲ್ಲೇ ಹೋಗ್ತಾ ಹಂಗೆ ತೊಗೊಂಡು ಹೋಗೋಣ ಅಂದರೆ ಅವ್ರು ಕೇಳಲಿಲ್ಲ, ನಡ್ಕೊಂಡು ಹೋಗೋದ ಏನಿಲ್ಲ ಅಂತ. ಸೊ ನಡ್ಕೊಂಡು ಹೋದ್ರು. ಕೊಕೊನಟ್ ಆಯಿಲ್ ಅಂಗಡಿ ಕ್ಲೋಸ್ ಇತ್ತು, ಮಿಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದು ಸ್ವಲ್ಪ ಕೋಪ ಬಂತು, ಅಷ್ಟು ದೂರ ಸುಮ್ಮನೆ ನಡ್ಕೊಂಡು ಹೋಗಿದ್ದಕ್ಕೂ ಸಿಗ್ನಿಲ್ವಲ್ಲ ಕೊಕೊನಟ್ ಆಯಿಲ್ ಅಂತ. ಆಮೇಲೆ ಅಲ್ಲೇ ಒಂದು ಚಿಕ್ಕ ಅಂಗಡೀಲಿ ಕೊಕೊನಟ್ ಆಯಿಲ್ ಸಿಕ್ತು, ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ಅವ್ರ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೋತಾ ಇದ್ದಾರೆ. ನನಗೆ ಹೇಳಿದ್ರು ನೆಟ್ ಚಾರ್ಜ್ಗೆ ಹಾಕೋತ. ನಾನು ನನ್ನ ಫೋನ್ ಚಾರ್ಜ್ಗೆ ಹಾಕ್ಕೊಂಡಿದ್ದೆ, ಅವ್ರ ಫೋನ್ ಚಾರ್ಜ್ಗೆ ಹಾಕಿರಲಿಲ್ಲ. ಹೆಂಗಿದ್ರು ಅವ್ರು ಕಾರಲ್ಲಿ ಚಾರ್ಜ್ ಮಾಡ್ಕೋತಾರೆ, ನನಗೆ ತಾನೇ ಫೋನ್ ಬೇಕಾಗಿರೋದು ಜಾಸ್ತಿ ಅಂದ್ಬಿಟ್ಟು ನನ್ನ ಫೋನ್ ಚಾರ್ಜ್ಗೆ ಹಾಕಿದೆ, ಅವ್ರ ಫೋನ್ ಚಾರ್ಜ್ಗೆ ಹಾಕಿರಲಿಲ್ಲ. ಸೊ ಇವಾಗ ಹೊರಡ್ತಾಯಿದ್ದೀವಿ. ನನಗಂತೂ ಈಗ ಮತ್ತೆ ವಾಪಸ್ ರಿಟರ್ನ್ ಆಗುವಾಗ ಸೇಮ್ ಹಂಗೆ ತಲೆ ಸುತ್ತು, ವಾಮಿಟಿಂಗ್ ಶುರು ಆಯ್ತು. ಯಾಕಂದರೆ ಘಾಟ್ ಸೆಕ್ಷನ್ ಮುಗಿಯೋ ತನಕ ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ. ಇವರಂತೂ ನನಗಂತೂ ಫುಲ್ ಬೋರ್ ಆಗ್ತಿದೆ, ಸಾಂಗ್ ಇಲ್ಲ,
ನೀನು ಮಲ್ಕೋತೀಯಾ ಬೇಜಾರು ಕಾರ್ ಡ್ರೈವ್ ಮಾಡೋಕ್ಕೆ ಅಂತ. ಯಾಕಂದರೆ ನೆಟ್ವರ್ಕ್ ಇಲ್ಲ ಅಲ್ಲಿ ಸಾಂಗ್ ಹಾಕೋಣ ಅಂದರೆ ನನಗೆ ಬೇರೆ ತಲೆ ಸುತ್ತು ವಾಮಿಟ್. ಸೊ ನಾನು ಅದಕ್ಕೆ ಮಲ್ಕೊಂಡೇ ಬಿಟ್ಟೆ. ನಾನು ಎಷ್ಟು ಅಂತ ಕೂತ್ಕೊಳ್ಳೋದು, ಅದು ನೋಡ್ತಿದ್ರೆ ಇನ್ನೂ ತಲೆ ಸುತ್ತಾಗೋಯ್ತದೆ. ಹಿಂಗೆ ಕ್ರಾಸ್ ಜಿಗ್ಜ್ಯಾಗ್ ಟೈಪ್ ಐತೆ ಅದು. ನಾನು ಚಿಕ್ಕದ್ರಲ್ಲೆಲ್ಲ ಹೋಗಿದ್ದೀನಿ ಆದರೆ ನನಗೆ ಯಾವತ್ತೂ ಹಿಂಗೆ ಅನಿಸಿಲ್ಲಪ್ಪ. ಇವ್ರು ತುಂಬಾ ಸ್ಪೀಡು ಓಡಿಸೋದು, ಅದಕ್ಕೆ ಹಂಗೆ ಅನಿಸಿದೆ. ನನ್ನ ಹಸ್ಬೆಂಡ್ ಹಂಗೂ ಹೇಳ್ತಿದ್ರು, ನೀನು ಕರ್ಕೊಂಡು ಬಂದಿರೋದೇ ವೇಸ್ಟ್, ನನಗೆ ಕಂಪ್ನಿ ಕೊಡ್ತೀಯಾ ಅಂದರೆ ನನಗೆ ಬೋರ್ ಆಗ್ತೈತೆ, ನೀನೇನು ಸುಮ್ಮನೆ ಮಲ್ಕೊಂಡಿರ್ತೀಯ ಅಂತ ನನ್ನ ಕಷ್ಟ ನನಗೆ ಗೊತ್ತು. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಿಂಗೆ ಅನಿಸ್ತಿದೆ ಅಂತ. ಅದು ಘಾಟ್ ಸೆಕ್ಷನ್ ಮುಗ್ದಾದ್ಮೇಲೆ ನಾನು ಚೆನ್ನಾಗಾಗ್ಬಿಡ್ತೀನಿ. ಘಾಟ್ ಸೆಕ್ಷನ್ ಮುಗಿಯೋ ತನಕ ನನಗೇನೆ, ಅದಕ್ಕೆ ನಾನು ಮುಗಿಯೋ ತನಕ ಮಲ್ಕೊಂಡಿದ್ದೆ. ಈ ಕಡೆಯಿಂದ ಹೋಗುವಾಗಲೂ ಅಷ್ಟೇ, ಆ ಕಡೆಯಿಂದ ಬರುವಾಗಲೂ ಅಷ್ಟೇ. ನಾನು ಆಲ್ಮೋಸ್ಟ್ ನಿದ್ದೆನೇ ಮಾಡಿದ್ದೀನಿ. ಸುಸ್ತಾಗ್ಬಿಟ್ಟಿತ್ತು. ಓಡಿಸ್ತಾ ಇರೋದು ಅವರು, ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡಿರೋಳು ನನಗೆ ಇಷ್ಟ ಅನ್ನಿಸ್ತಾಯಿತ್ತು. ಸೊ ಆಯಿತು ಮಲ್ಕೊ ಅಂದ್ಬಿಟ್ಟಪ್ಪ ಅವರೇ ಓಡಿಸ್ಕೊಂಡು ಬಂದರು. ನನಗೊಂದು ಸ್ವಲ್ಪ ಜ್ವರ ಬಂದಿರೋ ಥರನೇ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಹೋಗಿದ್ದು ಬಾ ಅಂತ ಅಂದರು. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದು ಡೈರೆಕ್ಟ್ ಮನೇಲಿ ಪ್ರಸಾದ ಇಟ್ಟು ನಾವು ಅತ್ತೆ ಮಾವನಿಗೆ ಹೇಳ್ಬಿಟ್ಟು ನಾನು ನಮ್ಮಮ್ಮನ ಮನೆಗೆ ಬಂದೆ. ಅವರೇ ಬಿಟ್ಕೊಟ್ರು. ಸೊ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಮಧ್ಯಾಹ್ನ ಅಲ್ಲ ಸಂಜೆ ಎದ್ದು ಹಂಗೆ ಕುತ್ಕೊಂಡಿದ್ದೆ, ಟೀ ಕುಟ್ಕೊಂಡು ನಮ್ಮಮ್ಮನ ಜೊತೆ ಮಾತಾಡ್ತಾ. ಅಮ್ಮನ ಮನೆಗೆ ಬರೋದೇ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ರೆಸ್ಟ್ ಮಾಡೋಕ್ಕೇ. ನಮ್ಮಮ್ಮ ಹಂಗೆ ಫೋನ್ ನೋಡ್ತಾಯಿದ್ರು. ಏನು ಅಡುಗೆ ಮಾಡೋಣ ಅಂತ ಕೇಳಿದ್ರು. ನನಗೂ ಸ್ವೀಟ್ ತಿಂದು ಬೋರಾಗಿತ್ತಲ್ಲ. ಸೊ ಖಾರವಾಗಿ ಏನಾದರೂ ಮಾಡಮ್ಮ ಅಂದ್ಬಿಟ್ಟು ಪೆಪ್ಪರ್ ಚಿಕನ್ ಮಾಡೋಕ್ಕೆ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ನನ್ನ ತಮ್ಮನಿಗೆ ಚಿಕನ್ ತಗೊಬರೋಕ್ಕೆ ಹೇಳು ಅಂದರು. ನನ್ನ ತಮ್ಮನಿಗೆ ಹೇಳಿದೆ, ಅವನು ಚಿಕನ್ ತಗೊಂಬಂದು ಕೊಟ್ಟ. ಸೊ ಅಮ್ಮ ಪೆಪ್ಪರ್ ಚಿಕನ್ ಮಾಡಿದ್ರು. ನನಗೂ ಸ್ವಲ್ಪ ಹೆಡ್ಡೇಕ್ ಬಂದುಬಿಟ್ಟಿತ್ತು. ಅದಕ್ಕೆ ಊಟ ಮಾಡಿಕೊಂಡು ಊಟಕ್ಕೆ ಜೋಡಿಸ್ದೆ ನಾನೇ, ಬೇಗ ಊಟ ಮಾಡ್ಕೊಂಡು ಮಲ್ಕೊಬಿಡವ ಅಂತ. ನನ್ನ ತಮ್ಮ ಚಿಕನ್ ಆದಮೇಲೆ ನನ್ನನ್ನು ಎದುರಿಸಿ ಅಲ್ಲಿ ತನಕ ನಾನು ಮಲಗಿರ್ತೀನಿ ಅಂತ ಹೇಳಿದ್ದ. ಅವನು ಜಿಮ್ಮಿಂದ ಬಂದು ಮಲಗಿದ್ದ. ಸೊ ಅವನನ್ನು ಎದುರಿಸೋಣ, ಅಮ್ಮನೂ ಕರೆಯೋ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಮ್ಮ ಮತ್ತು ನನ್ನ ತಮ್ಮ ಏನು ಮಾಡ್ತಾರೆ ನೋಡೋಣ ಅಂತ. ನಮ್ಮಮ್ಮ ರೂಮಲ್ಲಿ ಬಟ್ಟೆ ಮಚ್ತಾಯಿದ್ರು ನೋಡಿ, ಬಟ್ಟೆ ಮಚ್ತಾವ್ರೆ. ಸೊ ಈ ನನ್ನ ತಮ್ಮ ಏನು ಮಾಡ್ತಾನೆ ನೋಡೋ ಅಂತ ಹೋದ್ರೆ ಅವನು ಮಲಗಿದ್ದ, ಸಾಂಗ್ ಹಾಕ್ಕೊಂಡು ಮಲಗಿದ್ದ. ಅವನಿಗೂ ಕರೆದ್ಬಿಟ್ಟು ಬಂದೆ. ಸೊ ಎಲ್ಲರೂ 3 ಜನ ಕೂತ್ಕೊಂಡು ತಿನ್ಕೊಂಡು ಮಲ್ಕೊಂಡ್ವಿ. ಸೊ ಇವಾಗ ಬೆಳಿಗ್ಗೆ ಆಗಿದೆ, ಅದಕ್ಕೇ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಸೊ ಅಮ್ಮ ಟೀ ತಂದುಕೊಟ್ರು, ಟೀ ಕುಡಿದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಬೆಳಗ್ಗೆ ಟೀ ಕುಡಿಯೋ ಅಭ್ಯಾಸ, ಮುಖನೂ ತೊಳೆದೇ ಟೀ ಕುಡ್ದಿದ್ದೀನಿ. ನಮ್ಮ ಅಮ್ಮನ ಮನೇಲಿ ನಾನು ಯಾವಾಗಲೂ ಹಂಗೆ, ಇವ್ರ ಮನೇಲಿ ನಾನೇ ಎದ್ದು ಟೀ ಮಾಡಬೇಕು. ಇಲ್ಲ ಹಂಗಲ್ಲ, ನಮ್ಮ ಅಮ್ಮನೇ ಟೀ ಮಾಡಿ ಕೊಡ್ತಾರೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ, 5 ಮಿನಿಟ್. ಸೊ ಇವಾಗ ಸ್ನಾನ ಆಗೋಯ್ತು. ಇವಾಗ ಪೂಜೆ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ಟೈಮ್ ಆಗಲಿ ಈವ್ನಿಂಗ್ ಆಗಿದೆ. ನಾನು ಯಾವಾಗಲೂ ಈವ್ನಿಂಗ್ ಹೊತ್ತೇ ಪೂಜೆ ಮಾಡೋದು. ನನ್ನ ತಮ್ಮ ಇವಾಗ ಜಿಮ್ಗೆ ಹೋಗ್ತಾ ಇದ್ದಾನೆ. ಅಮ್ಮ ಫೋನ್ ನೋಡ್ತಾವ್ರೆ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕು ಇವಾಗ. ಅದಕ್ಕಿಂತ ಮುಂಚೆ ಹೊಸ್ಲು ತೊಳೆದ್ಬಿಡೋಣ, ಹೊಸ್ಲು ತೊಳೆದು ಅರಿಶಿನ ಕುಂಕುಮ ಹಾಕ್ಬಿಡೋದ ಅಂತ ಹಾಕ್ತಾಯಿದ್ದೀನಿ. ಮತ್ತು ನಮ್ಮ ತಾತಂಗೆ ಬೇರೆ ಹುಷಾರಿಲ್ಲ, ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅಂತ ಅಮ್ಮ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಅಪ್ಪಂಗೆ ಹೇಳಿದ್ದೀನಿ, ಅಪ್ಪ ನೈಟ್ ಬರ್ತೀನಿ ಅಂತ ಹೇಳಿದ್ರೆ ಹೋಗಿ ನೈಟೇ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿದ್ದೀವಿ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆದಮೇಲೆ ಪೂಜೆ ಮಾಡೋದು ಲೇಟೇ. ನಾನು ಇವತ್ತು ಸಾಂಗ್ ಹಾಕಿಲ್ಲ, ಬಿಕಾಸ್ ನಾನು ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ ಫೋನ್ ನೋಡ್ತವ್ರೆ, ಸಾಂಗೇ ಹಾಕೋದು ಮರ್ತುಬಿಟ್ಟೆ ನಾನು. ದೇವ್ರ ಸಾಂಗ್ ಇಲ್ಲದೆ ಪೂಜೆ ಮಾಡೋದೇನೋ ಒಂಥರ ಖಾಲಿ.
ಇವಾಗ ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ಅಮ್ಮ ಮೋಟ್ರ್ ಆಫ್ ಮಾಡು ಅಂತ ಅಂದರು. ಮೋಟ್ರ್ ಹಾಕ್ಬಿಟ್ಟಿದ್ರು. ಸೊ ಮೋಟ್ರ್ ಆಫ್ ಮಾಡಿದೆ. ಇವಾಗ ಮೋಟ್ರ್ ಆಫ್ ಮಾಡಾದ್ಮೇಲೆ ಊರಿಂದ ಫೋನ್ ಬಂದಿತ್ತು, ಹೇಳಿದ್ನಲ್ಲ ನಮ್ಮ ತಾತಂಗೆ ಹುಷಾರಿಲ್ಲ ಅಂತ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಇದು ಹೊರ್ಗಡೆ ನಮ್ಮ ಮನೆ ಬ್ಯಾಕ್ ಸೈಡ್. ಬ್ಯಾಕೆಲ್ಲ ಖಾಲಿ ಸೈಟ್ ಇದೆ. ನಮ್ಮಮ್ಮ ಬಟ್ಟೆ ವಾಶ್ ಮಾಡ್ತಾಯಿದ್ರು. ಅವ್ರಿಗಂಗೆ ಹೇಳೋಣ ಅಂತ ಬಂದೆ, ಆದರೆ ಅವ್ರನ್ನ ತೋರಿಸಿಲ್ಲ. ನಮ್ಮಮ್ಮ ಬೈತಾರೆ ಬಟ್ಟೆ ವಾಶ್ ಮಾಡೋದಿನ್ನು ತೋರಿಸಿದ್ರೆ. ಸೊ ನನ್ನ ಯೂನಿಫಾರ್ಮ್ನ ಒಗ್ದೊಣಗೆ ಹಾಕೋರೆ. ಸೊ ಇವಾಗ ಊರಿಗೆ ಹೋಗ್ತಾಯಿದ್ದೀವಿ ನಾವು. ಹೇಳಿದ್ನಲ್ಲ, ನಮ್ಮ ಅಪ್ಪನೇ ಕಾರ್ ಡ್ರೈವ್ ಮಾಡ್ತಿದ್ದಾರೆ. ಸೊ ನನ್ನ ತಮ್ಮ ಹಿಂಗೆ ಕಾರ್ ಡ್ರೈವ್ ಮಾಡೋದನ್ನ ಹೇಳ್ಕೊಡ್ತವ್ರೆ. ಹಂಗಪ್ಪು ಹಿಂಗಪ್ಪು ಹಿಂಗೆ ಓಡಿಸು ಅಪ್ಪು ಅಂತ, ಮುಂದೆ ಗಾಡಿಗಳು ಬಂದುಬಿಡುತ್ತೆ ಅಂತ. ಸೊ ನಾನು ನನ್ನ ಹಸ್ಬೆಂಡ್ ಹಿಂದೆ ಕೂತಿದ್ವಿ. ಅವ್ರಿಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ವಂತೆ ನಮ್ಮ ತಾತಂಗೆ. ಅದಕ್ಕೆ ನೈಟೇ ಹೋಗ್ತಾಯಿದ್ದೀವಿ. ಅವ್ರನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ತೋರಿಸೋಣ ಅಂತ. ನಮ್ಮ ಅಜ್ಜಿ ತಾತ ಅಂದರು, ಬೇಡ ಇಷ್ಟೊತ್ತಲ್ಲಿ ಹಾಸ್ಪಿಟಲ್ಗೆ ತೋರಿಸೋದು, ಮಾರ್ನಿಂಗ್ ತೋರಿಸೋಣ ಅಂತ ಅಂದರು. ಸೊ ಮನೆ ಬಂತು, ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ತಮ್ಮ ಮಲಗಲ್ಲ ನಾನು ಅಂತ ಹೇಳ್ಬಿಟ್ಟು ಮಲ್ಗೋನೆ. ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ. ನಾನು ಮಲಗಿಲ್ಲ ಅಂತ ಸುಳ್ಳು ಹೇಳ್ತಾನೆ. ನೋಡಿದ್ರೆ ನಿದ್ದೆ ಹೊಡಿತಾನೆ ಚೆನ್ನಾಗಿ. ನೋಡಿ ಕಳ್ಳನ ಥರ ಹೆಂಗೆ ನೋಡ್ತಾನೆ. ಸೊ ನೈಟ್ ಆಗಿಬಿಟ್ಟಿತ್ತು. ಇದು ಮಾರ್ನಿಂಗ್ ಎದ್ದಿರೋದು ನಾನು. ಹಾಗೂ ನಾವು ನೈಟೇ ಕರ್ಕೊಂಡು ಹೋಗಿದ್ವಿ ನಮ್ಮ ತಾತನ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು.